ಬೋಂತಿ ತಾಂಡಾದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಕುಣಿದು ಕುಪ್ಪಳಿಸಿದ ಶಾಸಕ ಪ್ರಭು ಚವ್ಹಾಣ್. ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಮಾರ್ಚ್ 14ರಂದು ಸ್ವಗ್ರಾಮ ಬೋಂತಿ ತಾಂಡಾದಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕುಟುಂಬ ಸಮೇತ ಹಬ್ಬದಲ್ಲಿ ಪಾಲ್ಗೊಂಡ ಶಾಸಕರು ಬಂಜಾರ ಕಲಾವಿದರೊಂದಿಗೆ ಕೋಲಾಟವಾಡಿದರು, ಮಹಿಳಾ ಕಲಾವಿದರೊಂದಿಗೆ ಹೆಜ್ಜೆ ಹಾಕಿದರು, ಯುವಕರೊಂದಿಗೆ ಧ್ವನಿವರ್ಧಕದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದರು. ಈ ವೇಳೆ ಯುವಕ ಯುವತಿಯರು, ಮಕ್ಕಳು, ಮಹಿಳೆಯರು, ವೃದ್ಧರು ಕುಣಿದು ಸಂತೋಷಪಟ್ಟರು. ಮಹಿಳೆಯರು ಸಾಂಪ್ರದಾಯಿಕ ಬಣ್ಣದ ಉಡುಗೆಗಳನ್ನು ಧರಿಸಿದ್ದರೆ ಪುರುಷರು ಪೇಟ ಧರಿಸಿ ಗಮನ ಸೆಳೆದರು. ಶಾಸಕರು ಎಲ್ಲರ ಬಳಿಗೆ ತೆರಳಿ ಬಣ್ಣ ಹಾಕಿ ಹೋಳಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ವೇಳೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪುರುಷ ಹಾಗೂ ಮಹಿಳಾ ಕಲಾ ತಂಡಗಳಿಂದ ಸಾಂಪ್ರದಾಯಿಕ ಹಾಡು, ನೃತ್ಯ ಪ್ರದರ್ಶನ ಹಾಗೂ ಕೋಲಾಟಗಳು ನಡೆದವು. ಈ ವೇಳೆ ಮಾತನಾಡಿದ ಶಾಸಕರು, ಹೋಳಿ ಹಬ್ಬಕ್ಕೆ ದೇಶದ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನಮಾನವಿದೆ. ವಿಶೇಷವಾಗಿ ಬಂಜಾರ ಸಮಾಜದಲ್ಲಿ ಹೋಳಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕ್ಷೇತ್ರದ 165 ತಾಂಡಗಳಲ್ಲಿಯೂ ಈ ಹಬ್ಬವನ್ನು ಆಚರಿಸಲಾಗುತ್ತೆ ಎಂದರು. ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಎಲ್ಲ ಹಬ್ಬಗಳನ್ನು ವಿಶಿಷ್ಟವಾಗಿ ಆಚರಿಸುವ ನಾನು ಅಧಿವೇಶನಗಳು ನಡೆಯುತ್ತಿದ್ದರೂ ಕೂಡ ಹಬ್ಬದಲ್ಲಿ ಭಾಗವಹಿಸಿದ್ದೇನೆ. ಔರಾದ್ ಬಿ ಕ್ಷೇತ್ರ ಸಮೃದ್ಧಿಯಾಗಬೇಕು, ರೈತರು ಮತ್ತು ಎಲ್ಲ ನಾಗರಿಕರಿಗೂ ಒಳಿತಾಗಬೇಕೆಂದು ದೇವರಲ್ಲಿ ಬೇಡಿಕೊಂಡಿದ್ದೇನೆ ಎಂದು ಹೇಳಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ವೇಷಭೂಷಣಗಳೊಂದಿಗೆ ಆಗಮಿಸಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ಸಂತೋಷವಾಗುತ್ತಿದೆ. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸಬೇಕು, ಈ ದಿಶೆಯಲ್ಲಿ ಎಲ್ಲರೂ ಶ್ರಮಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮ್ ಶೆಟ್ಟಿ ಪನ್ನಾಳೆ, ಮಾರುತಿ ಚವ್ಹಾಣ್, ದೊಂಡಿಬಾಲ್ ನರೋಟೆ, ಶಿವರಾಜ್ ಅಲ್ಮಾಜಿ, ಪ್ರತೀಕ್ ಚವ್ಹಾಣ್, ಪ್ರದೀಪ್ ಪವಾರ್, ಬಾಲಾಜಿ ಠಾಕೂರ್, ಮಂಜುಸ್ವಾಮಿ, ಸಚಿನ್ ರಾಠೋಡ್, ಜೈಪಾಲ್ ರಾಠೋಡ್, ಗುರುನಾಥ್ ರಾಜಗಿರ, ಬಾಲಾಜಿ ವಾಗ್ಮೋರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೋಳಿ ಹಬ್ಬದ ಶುಭಾಶಯಗಳು. ಈ ಹೋಳಿ ನಮ್ಮ ಬಂಜಾರ ಸಮಾಜದ ವಿಶೇಷ ಹೋಳಿ. ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಬೇರೆ ಬೇರೆ ಥರನೇ ನಾವಿಲ್ಲಿ ಪೂರ್ತಿ ಜಾನಪದ ಗೀತೆ, ಸಂಸ್ಕೃತಿ ಎಲ್ಲ ತಾವು ನೋಡ್ತಾ ಇದ್ರಿ. ಪ್ರತಿ ತಾಂಡಾನಲ್ಲಿ ಮುಂಜಾನೆ 5 ಗಂಟೆಗೆ ಹೋಳಿ ದಾನ್ ಮಾಡಿ ಅವ್ರನ್ನೆಲ್ಲ ನಮ್ಮ ಯಜಮಾನರು ಅವ್ರ ತಾಂಡಾನಲ್ಲಿ ಹಾಡಾಡ್ತಾರೆ ಸಂಸ್ಕೃತಿ ಬಗ್ಗೆ. ಅದಕ್ಕಾಗಿ ದೇಶದಲ್ಲಿ ಬಂಜಾರ ಸಮಾಜದ ವಿಶೇಷ ಹೋಳಿ ಇದೆ. ಈ ಹೋಳಿನಲ್ಲಿ ಕರೋಡೋ ಜನ ಭಾಗಿಯಾಗ್ತಾ ಇದ್ದಾರೆ. ಈಗ ನಿನ್ನೆ ನಾವು ಕೂಡ 2 ದಿವಸ ಅಸೆಂಬ್ಲಿ ಇದೆ. ಅದಕ್ಕಾಗಿ ಅಸೆಂಬ್ಲಿ ಬಿಟ್ಟು ಅಬ್ಸೆಂಟ್ ಆಗಿ ನಾನು ಸಂಸ್ಕೃತಿ ಬೆಳೆಸಬೇಕು, ಸಂಸ್ಕೃತಿ ಉಳಿಸ್ಬೇಕು. ಅದಕ್ಕಾಗಿ ಬಣ್ಣ ಹಚ್ಚಿ ಅಂಧಕಾರ ದೂರಮಯ ಮಾಡಿ ಇವತ್ತು ನಾವು ಎಲ್ಲರ ಜೊತೆ ನಾನು ಹೋಳಿ ಆಡ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲ ನಮ್ಮ ತಾಲೂಕಾ ಒಳ್ಳೆ ಆಗಲಿ, ತಾಲೂಕಾ ಅಭಿವೃದ್ಧಿ ಆಗಲಿ, ಬೀದರ್ ಜಿಲ್ಲೆ ಕರ್ನಾಟಕ ಮಹಾಜನತೆಗೆ ಒಳ್ಳೆ ಆಗಲಿ. ಅದಕ್ಕಾಗಿ ನಮ್ಮ ಸಮಾಜ ಕಡೆಯಿಂದ ಭಾಳ ಅದ್ದೂರಿಯಾಗಿ ಹೋಳಿ ಆಡ್ತಾ ಇದ್ದೀನಿ. ಪ್ರತಿ ತಾಂಡಾನಲ್ಲಿ ಔರಾದ್ನಲ್ಲಿ 165 ತಾಂಡಾನಲ್ಲಿ ಅದ್ದೂರಿಯಾಗಿ ಹೋಳಿ, ಆಮೇಲೆ ನಮ್ಮ ಪಾರಂಪರಿಕ ವೇಷಭೂಷ ತಾವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಅದ್ದೂರಿ ಆಗ್ತಾ ಇದೆ. ಅದಕ್ಕಾಗಿ ಇವತ್ತು ಎಲ್ಲರಿಗೂ ನಾನು ಒಂದಾಗಿ ಒಕ್ಕಟ್ಟಾಗಿ ಆಡಬೇಕು, ಸಂಸ್ಕೃತಿ ಉಳಿಸಬೇಕು, ಸಂಸ್ಕೃತಿ ನಮ್ಮ ಹಾಡ, ನಮ್ಮ ಗೀತೆ, ನಮ್ಮ ಜಾನಪದ ಉಳಿಸಬೇಕು ಅಂತ ನಾನು ಆಡ್ತಾ ಇದ್ದೀನಿ.